ಕರ್ನಾಟಕ ರಾಜ್ಯ ಸರ್ಕಾರವು ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಸಂಬಂಧವಾಗಿ ಜಾತಿ ಗಣತಿ ಕಾರ್ಯವು ನಡೆಯುತ್ತಿದ್ದು, ಈಗ ಅಸ್ಪೃಶ್ಯ ಅಲ್ಲದ ಬೇಡ ಜಂಗಮ ಸಮುದಾಯ ಆಗಿರುವುದರಿಂದ ಅವರನ್ನು ಜಾತಿ ಗಣತಿಯಲ್ಲಿ ತೆಗೆದುಕೊಳ್ಳಬಾರದು. ಈ ವರ್ಗದವರು ಯಾವುದೇ ಸಾಮಾಜಿಕ ತುಳಿತಕ್ಕೆ ಒಳಗಾಗಿ ಅವಮಾನ, ನೋವು ಮತ್ತು ಜಾತಿ ನಿಂದನೆ ಪ್ರಕರಣಗಳನ್ನು ಅನುಭವಿಸಿರುವುದಿಲ್ಲ. ಇವರುಗಳು ಪರಿಶಿಷ್ಟ ಜಾತಿಗೆ ಸೇರದ ಸಮುದಾಯದವರು ಆಗಿರುತ್ತಾರೆ. ಈಗಾಗಲೇ ಅರಸೀಕೆರೆ ತಾಲೂಕಿನಾದ್ಯಂತ ಜಾತಿ ಗಣತಿ ಕಾರ್ಯವು ನಡೆಯುತ್ತಿರುವುದರಿಂದ ಬೇಡ ಜಂಗಮ ಜನಾಂಗದವರು ನಮ್ಮನ್ನು ಪರಿಶಿಷ್ಟ ಜಾತಿಯ ಪಟ್ಟಿಗೆ ಸೇರಿಸಿ ಎಂದು ಗಣತಿದಾರರಲ್ಲಿ ಒತ್ತಡ ಏರುತ್ತಿರುವುದು ಕಂಡುಬಂದಿರುತ್ತದೆ. ಆದ್ದರಿಂದ ತಾಲೂಕು ತಹಶೀಲ್ದಾರರು, ಜಿಲ್ಲಾಧಿಕಾರಿಗಳು ಇಂಥ ಸುಳ್ಳು ಮಾಹಿತಿ ನೀಡಿದವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಈಗಾಗಲೇ ಜಾತಿ ಗಣಿತ ಕಾರ್ಯವು ನಡೆಯುತ್ತಿದ್ದು, ಮಾದಿಗ ಸಮುದಾಯದವರು ಆದಿ ಕರ್ನಾಟಕ, ಆದಿ ದ್ರಾವಿಡ ಎಂದು ಬರೆಸಿದರೂ ಕೂಡ ಜಾತಿ ಕಾಲಂನಲ್ಲಿ 61ರಲ್ಲಿ ಮಾದಿಗ ಎಂದು ಕಡ್ಡಾಯವಾಗಿ ಬರೆಸಬೇಕು. ಆಗ ಹುಟ್ಟಿದ ಮಗುವನ್ನು ಗಣತಿಗೆ ಸೇರಿಸಬೇಕು. ಯಾರೂ ಕೂಡ ಜಾತಿ ಗಣತಿಯಿಂದ ಹೊರಗೆ ಉಳಿಯಬಾರದು. ಮಾದಿಗ ಜನಾಂಗದ ಮುಂದಿನ ಭವಿಷ್ಯಕ್ಕಾಗಿ ಮೀಸಲಾತಿ ಉದ್ಯೋಗ, ಶಿಕ್ಷಣ, ರಾಜಕೀಯ ಇನ್ನಿತರ ಸೌಲಭ್ಯಕ್ಕಾಗಿ ಅಗತ್ಯವಾಗಿರುವುದರಿಂದ ಎಲ್ಲರೂ ಕೂಡ ಅಂಜಿಕೆ ಇಲ್ಲದೆ ಮಾದಿಗ ಎಂದು ಬರೆಸಬೇಕು. ಯಾವುದೇ ಕಾರಣಕ್ಕೂ ಹಿಂಜರಿಯಬಾರದು ಎಂದು ನಾವು ಪತ್ರಿಕಾ ಪ್ರಕಟಣೆ ಮೂಲಕ ಕೋರುತ್ತೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಎಪಿ ಚಂದ್ರಯ್ಯ, ತಾಲೂಕು ಅಧ್ಯಕ್ಷರು, ಕರ್ನಾಟಕ ಮಾದಿಗ ದಂಡೋರ ಸಮಿತಿ ಅರಸೀಕೆರೆ ಎನ್ಎಚ್ ಕರಿಯಪ್ಪ, ತಾಲೂಕು ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ಮಾದಿಗ ದಂಡೋರ ಅರಸೀಕೆರೆ ರುದ್ರಮುನಿ, ತಾಲೂಕು ಉಪಾಧ್ಯಕ್ಷ, ಕರ್ನಾಟಕ ಮಾದಿಗ ದಂಡೋರ ಅರಸೀಕೆರೆ ಎಂಟಿ ವೆಂಕಟೇಶ್, ಜಿಲ್ಲಾಧ್ಯಕ್ಷ, ಕರ್ನಾಟಕ ಮಾದಿಗ ದಂಡೋರ ಸಮಿತಿ ಹಾಸನ, ನ್ಯೂಸ್ ಬ್ಯೂರೋ ಎಂಡಿ ನಾಸೀರ್, ಅರಸೀಕೆರೆ. ಪ್ರಮುಖ ಉದ್ದೇಶ ಮತ್ತು ಸವಿಸ್ತಾರವಾಗಿ ಈಗಾಗಲೇ ನಮ್ಮ ತಾಲೂಕಟ್ಟದ ಅಧ್ಯಕ್ಷರು ಈ ವಿವರಣೆಯನ್ನು ನೀಡಿದ್ದಾರೆ. ನಾನೊಬ್ಬ ಜಿಲ್ಲಾಧ್ಯಕ್ಷನಾಗಿ ತಮ್ಮ ಪತ್ರಿಕಾ ಪ್ರಕಟಣೆ ಮೂಲಕ ವ್ಯಕ್ತಪಡಿಸುವುದೇನೆಂದರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೇಡ ಜಂಗಮ ಎಂತಕ್ಕಂಥ ಸ್ಪರ್ಶ ಜಾತಿಯವರು ಕೇವಲ ರಾಯಚೂರು ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ಮಾತ್ರ ಇದ್ದಾರೆ. ಅವರು ಹಳ್ಳಿಗಳಿಗೆ ಭಿಕ್ಷಾಟನೆ ಮಾಡಿ ಜೀವನ ಮಾಡ್ತಕ್ಕಂಥ ಒಂದು ಸಮುದಾಯ. ಆ ಸಮುದಾಯ ಕೂಡ ಊರಿನ ಹೊರಗಡೆ ಇದೆ. ಆದರೆ ಏನು ನಮ್ಮ 30 ಜಿಲ್ಲೆ ಇದೆ, 30 ಜಿಲ್ಲೆಯಲ್ಲಿ 2 ಜಿಲ್ಲೆಯನ್ನು ಹೊರತುಪಡಿಸಿ ಯಾವುದೇ ಜಿಲ್ಲೆಯಲ್ಲಿ ಬೇಡ ಜಂಗಮರು SC ಸರ್ಟಿಫಿಕೇಟ್ ಅನ್ನು ಯಾರು ಕೂಡ ಪಡ್ಕೊಂಡಿಲ್ಲ. ಆದ್ರೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಕೆಲವರು ಮುಖಂಡರುಗಳು, ಲೀಡರ್ಗಳೇ ರಾಜಕಾರಣಿಗಳ ಮೇಲೆ ಒತ್ತಡವನ್ನ ಹಾಕಿ ನಾವು ಬೇಡ ಜಂಗಮರು, ನಾವು ಕೂಡ SC, ನಮಗೆ ಜಾತಿ ಪ್ರಮಾಣ ಪತ್ರವನ್ನ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಅಧಿಕಾರಿಗಳು ಕೂಡ ಧಮಕಿಯನ್ನ ಹಾಕ್ತಕ್ಕಂಥ ಪ್ರಸಂಗ ನಾವು ಕಣ್ಣಾರೆ ಕಂಡಿದ್ದೀವಿ. ಆದ್ರೆ ನಾವು ಈ ವಿಚಾರವನ್ನ ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ ಈ ವಿಚಾರದ ಬಗ್ಗೆ ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಅದ್ರ ಜೊತೆಯಲ್ಲಿ ಏನು ಏಕ ಸದಸ್ಯ ಪೀಠ ಇದೆ, ನಾಗಮೋಹನ್ ದಾಸ್ ಅವರು, ಅವರಿಗೂ ಕೂಡ ನಾವು ಈ ಸಮಿತಿ ಪರವಾಗಿ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದೀವಿ. 2 ಜಿಲ್ಲೆಯನ್ನ ಹೊರತುಪಡಿಸಿ ಯಾವುದೇ ಜಿಲ್ಲೆಯಲ್ಲಿ ಬೇಡ ಜಂಗಮರು ಇಲ್ಲ. ಈಗ ಏನು ಬೇಡ ಜಂಗಮರು ಅಂತ ಹೇಳ್ಬಿಟ್ಟು ನಮ್ಮನ್ನ SC ಪಟ್ಟಿಗೆ ಸೇರಿಸಿ ಅಂತ ಹೇಳ್ಬಿಟ್ಟು ಗಂಟಿದಾರರಿಗೆ ಒತ್ತಾಯವನ್ನ ಹಾಕ್ತಾ ಇದ್ದಾರೆ. ಅಂತ ಸಂದರ್ಭ ಏನೋ ಬದುಕಿ ಬಂದು ಅವ್ರು ಧಮಕಿ ಹಾಕಿದ್ರ ಮೂಲಕ ಏನಾದ್ರೂ SC ಪಟ್ಟಿಗೆ ಸೇರಿಸಿದ್ದೇ ಆದಲ್ಲಿ ಇಡೀ ರಾಜ್ಯದಲ್ಲಿ ನಾವು ಬೃಹತ್ತಾದ ಹೋರಾಟವನ್ನ ಹಮ್ಮಿಕೊಳ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ನಾವು ಆ ಸಮಾಜಕ್ಕೆ ಬೇಡ ಜಂಗಮ ಜನಾಂಗಕ್ಕೂ ಕೂಡ ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ಅದ್ರ ಜೊತೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ತಹಸೀಲ್ದಾರ್ ಅವರಿಗೆ ಕೂಡ ಮನವಿ ಪತ್ರವನ್ನ ಈಗಾಗಲೇ ಸಲ್ಲಿಸಿದ್ವಿ. ಈ ಗಣಿತದಾರರಿಗೆ ಧಮಕಿ ಹಾಕಿ ಜಾತಿ ಬರ್ಸ್ತಕ್ಕಂಥದ್ದು, ಮತ್ತೆ ನಮ್ಮ ರಾಜಕಾರಣಿಗಳು ಏನಾದ್ರೂ ಗಣಿತದಾರರಿಗೂ ಕೂಡ ಒತ್ತಡ ಹಾಕಿ ಆ ಜಾತಿಯನ್ನು ಬರ್ಸಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ನಾವು ಇಡೀ ರಾಜ್ಯದಲ್ಲಿ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅದ್ರ ಜೊತೆಯಲ್ಲಿ ಈಗಾಗಲೇ ತಮಗೆ ಕೂಡ ಗೊತ್ತಿದೆ, ಏನು ಅಸ್ಪೃಶ್ಯ ಜಾತಿಗಳು, ವಲಯರು, ಮಾದಿಗರು ಅಂತ ಹೇಳ್ಬಿಟ್ಟು ನಾವುಗಳಿದೀವಿ. ನಾವೇ ಈ ಸಮಾಜವನ್ನು ಸ್ವಚ್ಛಗೊಳಿಸಲು, ಸಮಾಜ ದಿನಗಳಿಗೆ ಅದರ ಜನಗಳು ಹೇಳೋದಕ್ಕಿಂತ ಮುಂಚೆನೆ ನಾವು ಸಮಾಜವನ್ನ ಏನು ರಸ್ತೆಗಳನ್ನು ಬಿಡ್ತಕ್ಕಂಥದ್ದು, ಚರಂಡಿ ಬಾಯ್ತಕ್ಕಂಥದ್ದು, ಕಕ್ಕಸ್ ಬಾಯ್ತಕ್ಕಂಥದ್ದು, ಹಲವಾರು ಈ ಸಮಾಜಕ್ಕೆ ಅಸಹ್ಯ ಆಗಿರ್ತಕ್ಕಂಥ ಕೆಲಸಗಳನ್ನ ನಾವು ಮಾಡ್ಕೊಂಡು ಬಂದಿರ್ತಕ್ಕಂಥ ಜಾತಿ
ಏನಿದೆ ನಮ್ದು ವಲಯ ಮತ್ತು ಮಾದಿಗ, ನಾವು ಎರಡೂ ಜಾತಿಗೆ ಸಂವಿಧಾನಬದ್ಧವಾಗಿ 15% ರಿಸರ್ವೇಶನ್ ಅನ್ನು ಮಾಡಿದ್ರು. ಆದ್ರೆ ನಮ್ಮ ರಾಜಕಾರಣಿಗಳ ಕುತಂತ್ರದಿಂದ 101 ಜಾತಿಗಳನ್ನು ಸೇರಿಸಿ ನಮಗೆ ಏನು ಸವಲತ್ತಲ್ಲಿ ವಂಚಿತವಾಗಿದ್ದೀವಿ. ನಾವು ಉದ್ಯೋಗದಲ್ಲಿ ಮತ್ತೆ ರಾಜಕೀಯವಾಗಿ ಮತ್ತು ಔದ್ಯೋಗಿಕವಾಗಿ ಕೂಡ ನಾವು ಹಿಂದುಳಿದೀವಿ. ಇಂಥ ಒಂದು ಮನಗಂಡಂತ ಸರ್ಕಾರದ ಮೇಲೆ ನಾವು 30 ವರ್ಷಗಳಿಂದ ಸತತ ಹೋರಾಟವನ್ನ ಮಾಡಿ ಒಂದು ಆಯೋಗವನ್ನ ರಚನೆ ಮಾಡಿ, ಆಯೋಗದ ಮೂಲಕ ನಮಗೆ ಜನಸಂಖ್ಯೆಗೆ ಅನುಗುಣವಾಗಿ ನಮ್ಮ ಒಳ ಮೀಸಲಾತಿಯನ್ನು ಪಡೆಯೋಕ್ಕೋಸ್ಕರ ನಾವು ಇಂಥ ಒಂದು ಏನು ನಾಗಮೋಹನ್ ದಾಸ್ ಅವರ ಸಮೀಕ್ಷೆ ಇದೆ, ಆ ಸಮೀಕ್ಷೆಗೆ ತಾವೆಲ್ಲರೂ ಕೂಡ ಪತ್ರಿಕಾ ಮಾಧ್ಯಮರು ಕೂಡ ಹೆಚ್ಚೆಚ್ಚು ಪ್ರಚಾರವನ್ನ ಮಾಡಿ ನಮ್ಮ ಸಮಾಜಕ್ಕೆ ಹೆಚ್ಚು ಒತ್ತಡವನ್ನ ಹಾಕಿ ನಾವೆಲ್ಲರೂ ಕೂಡ ಪ್ರತಿಯೊಂದು ಹಳ್ಳಿಗೆ ಪ್ರವಾಸವನ್ನ ಮಾಡಿ ಮಾದಿಗರಂತೆ ಬರ್ಸಿ ಅಂತ ಹೇಳ್ಬಿಟ್ಟು ಪ್ರಚಾರವನ್ನ ಮಾಡಿದ್ರಿ. ತಾವು ಕೂಡ ಪತ್ರಿಕೆಗಳಲ್ಲಿ ಬರೆದು ನಮ್ಮ ಸಮಾಜಕ್ಕೆ ಹೆಚ್ಚಿನ ಶಕ್ತಿಯನ್ನು ನೀಡಬೇಕಂತ ಹೇಳ್ಬಿಟ್ಟು ತಮ್ಮ ಪತ್ರಿಕೆ ಪ್ರಕರಣ ಮೂಲಕ ನಾನು ತಮ್ಮೆಲ್ಲರೂ ಕೂಡ ವಿನಂತಿಯನ್ನ ಮಾಡ್ತೇನೆ. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರ ಈಗಾಗಲೇ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ನೀಡುವ ಸಂಬಂಧವಾಗಿ ನಾಗಮೋಹನ್ ದಾಸ್ ನೇತೃತ್ವದ ಏಕ ಸದಸ್ಯ ಪೀಠ ಈಗಾಗಲೇ ರಾಜ್ಯಾದ್ಯಂತ ಗಣತಿ ಕಾರ್ಯನ ಶುರು ಮಾಡಿದೆ. ಕರ್ನಾಟಕ ಮಾದಿಗ ದಂಡೋರ ವಿಸ್ತರಣಾ ಸಮಿತಿಯು ಕಳೆದ 30 ವರ್ಷಗಳಿಂದ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಮಾಡಬೇಕು ಅಂತ ಕೇಳ್ಕೊಂಡಂತ ಹೋರಾಟಗಳನ್ನ ಮಾಡುದು. ಅನೇಕ ಹೋರಾಟಗಳ ಸಂಬಂಧವಾಗಿ ಕಳೆದ ವರ್ಷ ಆಗಸ್ಟ್ ನಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಕೊಡುವ ಅಧಿಕಾರ ಆಯಾ ರಾಜ್ಯ ಸರ್ಕಾರಕ್ಕೆ ಇದೆ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟು, ಆ ಪ್ರಕಾರದಲ್ಲಿ ಈಗಾಗಲೇ ಜಾತಿ ಗಣತಿ ಕಾರ್ಯ ಯಾವ್ಯಾವ ಜಾತಿನಲ್ಲಿ ಏನೇನು ಎಷ್ಟೆಷ್ಟು ಜನಸಂಖ್ಯೆ ಇದೆ ಅನ್ನೋದು ಜನಸಂಖ್ಯೆ ಕಾರ್ಯ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನಲ್ಲಿ ಅಸ್ಪೃಶ್ಯ ಅಲ್ಲದ ಬೇಡ ಜಂಗಮರು ನಮ್ಮನ್ನು ಅಸ್ಪೃಶ್ಯ ಜಾತಿ ಸೇರಿಸಿ ಬೇಡ ಜಂಗಮರಿಂದ ಸೇರಿಸಿ ಅಂತ ಹೇಳ್ಬಿಟ್ಟು ಗಣತಿದಾರರಲ್ಲಿ ಒತ್ತಡನ ಆಗ್ತಾ ಇದೆ. ಇವರು ಬೇಡ ಜಂಗಮರು ಪರಿಶಿಷ್ಟ ಜಾತಿಗೆ ಬರೋದಿಲ್ಲ. ಇವರು ಯಾವುದೋ ಕರ್ನಾಟಕದ ಯಾವುದೋ ಒಂದು ಜಿಲ್ಲೆನಲ್ಲಿ ಮಾತ್ರ ಇರೋದು, ನಮ್ಮ ಹಾಸನ ಜಿಲ್ಲೆನಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ನಮ್ಮ ಅಧಿಕಾರಿ ವರ್ಗದವರು ಕೂಡ ನಾವು ಅಧಿಕಾರಿ ವರ್ಗದವರು ಅವರು ಕೂಡ ಹೇಳಿದ್ರು. ಆದ್ರೂ ಕೂಡ ಗಣತಿದಾರರ ಮೇಲೆ ಒತ್ತಡ ಏರಿ ನಮ್ಮನ್ನ ಬೇಡ ಜಂಗಮರು ಅಂತ ಸೇರಿಸ್ತಾರೆ. ಇವರು ಸ್ಪೃಶ್ಯರಲ್ಲ, ಅಸ್ಪೃಶ್ಯ ವರ್ಗದವರು, ಅಸ್ಪೃಶ್ಯರಲ್ಲ. ಇವರು ಯಾವುದೇ ರೀತಿ ನೋವನ್ನು ಅನುಭವಿಸಿಲ್ಲ, ಅಪಮಾನಗಳನ್ನ ಹೊಂದಿಲ್ಲ, ಯಾವುದೇ ರೀತಿ ಇವ್ರಿಗೆ ಜಾತಿ ನಿಂದನೆ ಪ್ರಕರಣಗಳು ಇವ್ರ ಮೇಲಿಲ್ಲ, ಇವರು ಯಾವುದೇ ನೋವುಗಳು ಇವ್ರ ಮೇಲಿಲ್ಲ. ಇವತ್ತು ಕೂಡ ನಾವು ದೇವಸ್ಥಾನಗಳ ಪ್ರವೇಶ ಇಲ್ಲ, ಕೆಲವು ಊರುಗಳಲ್ಲಿ ಕೇರಿಗಳಲ್ಲಿ ಪ್ರವೇಶ ಇಲ್ಲಂತವೂ ಇದಾವೆ. ಆದ್ರೂ ಕೂಡ ನಾವು ಅದನ್ನ ಮನಸ್ಸಲ್ಲಿ ಹೆಂಗೋ ಇಟ್ಕೊಂಡು ನಾವು ಹೋಗ್ತಾ ಇದ್ವಿ. ಆದ್ರೆ ಪರಿಶಿಷ್ಟ ಜಾತಿಯವರು ಅಲ್ಲದವರು ಕೂಡ ನಮ್ಮನ್ನು ಬೇಡ ಜಂಗಮರು ಅಂತ ಸೇರಿಸಿ ಅಂತ ಹೇಳ್ಬಿಟ್ಟು ಅಧಿಕಾರಿಗಳ ಮೇಲೆ ಒತ್ತಡ ಆಗ್ತಾ ಇದ್ದಾರೆ. ಇದು ಸರಿಯಲ್ಲ. ಕೂಡಲೇ ಅಂತವ್ರ ಮೇಲೆ ಸರ್ಕಾರ, ತಹಸೀಲ್ದಾರ್ ಅವರು ಮತ್ತು ಜಿಲ್ಲಾಧಿಕಾರಿಗಳು ಅವ್ರ ಮೇಲೆ ಕಠಿಣ ಕ್ರಮನ ಕೈಗೊಳ್ಳಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇವೆ. ಈಗಾಗಲೇ ಜಾತಿ ಗಣತಿ ಪರಿಶಿಷ್ಟ ಜಾತಿಗಳಲ್ಲಿ ಜಾತಿ ಗಣತಿ ನಡೀತಾ ಇದೆ. ಪರಿಶಿಷ್ಟ ಜಾತಿನಲ್ಲಿ ಆದಿ ಕರ್ನಾಟಕ, ಆದಿ ದ್ರಾವಿಡ ಅಂತ ಇದೆ. ಈ ವಲಯ ಬಂಧುಗಳು ಆದಿ ಕರ್ನಾಟಕದಲ್ಲಿ ಅವ್ರದ್ದು ಇದೆ, ಆದಿ ದ್ರಾವಿಡದಲ್ಲೂ ಬರ್ತದೆ. ಮಾದಿಗ ಜನಾಂಗದ ಜಾತಿ ಪ್ರಮಾಣ ಪತ್ರ ಆದಿ ಕರ್ನಾಟಕ, ಆದಿ ದ್ರಾವಿಡ ಬರ್ತದೆ. ಇಲ್ಲಿ ಸರ್ಕಾರಕ್ಕೆ ಎಂಪೆರಿಕಲ್ ಡಾಟಾ ಬೇಕಾಯಿತು. ಎಂಪೆರಿಕಲ್ ಡಾಟಾದಲ್ಲಿ ಆದಿ ಕರ್ನಾಟಕ, ಮಾದಿಗರಲ್ಲೂ ಆದಿ ಕರ್ನಾಟಕ, ವಲಯ ಜಾತಿನಲ್ಲೂ ಆದಿ ಕರ್ನಾಟಕ, ಆದಿ ದ್ರಾವಿಡ ಇದ್ದಾರೆ ಅಂತ ಹೇಳ್ಬಿಟ್ಟು ಸ್ಪಷ್ಟವಾದ ಚಿತ್ರಣ ಬೇಕು ಅಂತ ಕೇಳಿದ ಮೇರೆಗೆ ಈಗಾಗಲೇ ನಡೀತಾ ಇದೆ. ನಮ್ಮ ಜನಾಂಗದ ಮಾದಿಗ ಜನಾಂಗದ ಬಂಧುಗಳು ಕಾಲಂ ನಂಬರ್ 61ರಲ್ಲಿ ಮಾದಿಗ ಅಂತ ನಮೂದಿಸಬೇಕು ಅಂತ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಏಕೆಂದ್ರೆ ಈಗಾಗಲೇ ನಮಗೆ ಜಾತಿ ಗಣತಿ ಮುಖ್ಯವಾಗಿದೆ. ನಮ್ಮದು ಜನಸಂಖ್ಯೆ ಎಷ್ಟಿದೆ ಅನ್ನೋದು ನಮಗೆ ಬೇಕಾಗುತ್ತೆ. ಈಗಾಗಲೇ ಉದ್ಯೋಗ ಮತ್ತೆ ಶೈಕ್ಷಣಿಕ, ರಾಜಕೀಯ ಕ್ಷೇತ್ರ ಮತ್ತೆ ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ನಮ್ಮ ಜನಸಂಖ್ಯೆ ನಿಖರವಾದ ಜನಸಂಖ್ಯೆ ನಮಗೆ ಬೇಕಾಗ್ತದೆ ಅಂತ ಹೇಳ್ತಾ ನಾನು ಎಲ್ಲರೂ ಕೂಡ ನಮ್ಮ ಜನಾಂಗದ ಸಮಾಜ ಬಾಂಧವರು ಸಂಕೋಚ ಇಲ್ಲದಲೆ ಮಾದಿಗರು ಅಂತ ಬರೆಸಿಂತ ನಾವು ಈ ಸಂದರ್ಭದಲ್ಲಿ ತಮ್ಮ ಪತ್ರಿಕೆ ಮೂಲಕ ಕೋರ್ತೇನೆ. ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ.